ನಮಸ್ಕಾರ ಎಲ್ರಿಗೂ. ನಾನು ಇವಾಗ ಕನ್ನಡಿಗ ಜೊತೆನ್ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಆ ಸ್ಪೆಷಲ್ ವ್ಲಾಗ್ ಏನಂದರೆ, ಇವತ್ತು ನಾವು ಮಹಾ ಕುಂಭಮೇಳ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು 25th ಮಾರ್ನಿಂಗ್. ಸೊ ನಾವಿಲ್ಲಿ ಕನ್ಯಾಕುಮಾರಿ ಟು ಶ್ರೀನಗರ್ ರೋಡಲ್ಲಿ ನಿಲ್ಸಿದ್ವಿ. ವಿ ಕುಡಂಟ್ ಫೈಂಡ್ ಎನಿ ಬ್ರೇಕ್ಫಾಸ್ಟ್. ಸೊ ಹಿಂಗೆ ಚೂರು ಬ್ರೆಡ್ಡು ಆ್ಯಪಲ್ ಎಲ್ಲ ತೊಗೊಂಡಿದ್ವಿ, ಕ್ಯಾರಿ ಮಾಡ್ತಾಯಿದ್ವಿ. ಹಾಗೆ ತಿನ್ನೋಣ ಅಂದ್ಕೊಂಡು ಇಲ್ಲಿ ನಿಲ್ಸ್ಕೊಂಡಿದ್ವಿ. ಸೊ ಬನ್ನಿ ಹೋಗೋಣ. ಸೊ ದ ಟೈಮ್ ಇಸ್ 4:30 PM. ನಾವು ಟೀಗೆ ಅಂತ ಇಲ್ಲೊಂದು ಅಂಗಡಿಲಿ ನಿಲ್ಸಿದ್ದೀವಿ. ಪಾರ್ಕಿಂಗ್ ಸಿಸ್ಟಮ್ ವಾಸ್ ಆನ್ಲೈನ್. ಹೇಗೆ ಅಂದರೆ, ನಿಮ್ಮ ಕಾರಲ್ಲಿ ಫಾಸ್ಟ್ಯಾಗ್ ಇದ್ದರೆ ಫಾಸ್ಟ್ಯಾಗಿಂದನೇ ಮನಿ ಕಟ್ ಆಗುತ್ತೆ. ಸೊ ಈ ಸಿಸ್ಟಮು ತುಂಬ ಹೆಲ್ಪ್ಫುಲ್ ಆಗಿತ್ತು. ನಾವು ಪ್ರಯಾಗ್ರಾಜಿಗೆ ರೀಚ್ ಆಗಿದ್ದು 11:30. ಸೊ ಇವಾಗ ಟೈಮ್ 12:30. ಕೊನೆಗೂ ಪಾರ್ಕಿಂಗ್ ಸಿಕ್ತು. ನಾವು ಪಾರ್ಕ್ ಮಾಡಿರೋ ಜಾಗದಲ್ಲಿ ಇಲ್ಲೊಂದು 1000 ಕಾರ್ ನಿಂತಿದೆ. ಸೊ ಪಾರ್ಕಿಂಗ್ ಮಾತ್ರ ಚೆನ್ನಾಗೇ ಇದೆ. ಪಾರ್ಕಿಂಗ್ ಫೆಸಿಲಿಟೀಸು ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ತಿನ್ಬೋದು, ಲಂಚ್ ಇದೆ, ಡಿನ್ನರ್ ಇದೆ, ಎಲ್ಲ ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಇದೆ. ರೆಸ್ಟೋರೆಂಟ್ಸ್ ಅಂದರೆ ಇಲ್ಲೇ ಸ್ಟಾಲ್ಸ್ಗಳೆಲ್ಲ. ಸೊ ಇಲ್ಲಿಂದ ತ್ರಿವೇಣಿ ಸಂಗಮ್ 5 ಕಿಲೋಮೀಟರ್ಸ್ ಅಂತೆ. ಅಪ್ಪ ವಿಚಾರಿಸಿದ್ರು. ಅಲ್ಲಿರೋ ಪೊಲೀಸ್ ತುಂಬ ಹೆಲ್ಪ್ಫುಲ್ಲು. ನಮಗೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ ತ್ರಿವೇಣಿ ಸಂಗಮ ರಾತ್ರಿ ಹೊತ್ತು ಸ್ನಾನ ಮಾಡೋಕ್ಕಾಗಲ್ಲ. ಯಾಕಂದರೆ ರಾತ್ರಿ ಹೊತ್ತು ಬೋಟ್ ಸರ್ವಿಸ್ಗಳಿರಲ್ಲ. ಬೋಟ್ ಸರ್ವಿಸು ಬೆಳಕಾದ್ಮೇಲೆ ಸ್ಟಾರ್ಟ್ ಆಗೋದು, ಆ್ಯಂಡ್ ದಟ್ ಈಸ್ 6 AM. ಹಾಲ್ಟ್ಗೆ ಅಂತ ಒಂದು 2 ಕಡೆ ಟೆಂಟಿಗೆ ವಿಚಾರಿಸಿದ್ವಿ, ಬಟ್ ಪೂರ್ತಿ ಎಲ್ಲ ಬುಕ್ ಆಗೋಗಿತ್ತು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಕಾರಲ್ಲೇ ಉಳ್ಕೊಂಡು ಬೆಳಗ್ಗೆ ಬೇಗ ತ್ರಿವೇಣಿ ಸಂಗಮಕ್ಕೆ ಎದ್ದೋದ್ವಿ. ನಾವು ಮತ್ತೆ ವಿಚಾರಿಸಿದ್ವಿ, ನಾವು ಪಾರ್ಕಿಂಗ್ ಮಾಡೋ ಜಾಗದಿಂದ ತ್ರಿವೇಣಿ ಸಂಗಮ ಬರೀ 1 ಕಿಲೋಮೀಟರ್ ಅಂತ. ಟೈಮು 6:45. ಈಗ ಸದ್ಯಕ್ಕೆ ಸಂಗಮಕ್ಕೆ ಬಂದಿದ್ದೀವಿ. ತ್ರಿವೇಣಿ ಸಂಗಮಕ್ಕೆ ಇನ್ನೂ ಹೋಗಿಲ್ಲ. ಅಲ್ಲಿಗೆ ಬೋಟಲ್ಲಿ ಹೋಗಬೇಕು. ಡ್ರೆಸ್ ಚೇಂಜ್ ಎಲ್ಲ ಮಾಡಿದ್ದೀವಿ ಮುಳುಗಕ್ಕೆ. ಬನ್ನಿ ಹೋಗೋಣ. ತ್ರಿವೇಣಿ ಸಂಗಮಲ್ಲಿ ಸ್ನಾನ ಆಯಿತು. ಈಗ ಸದ್ಯಕ್ಕೆ ಬೋಟಲ್ಲಿ ಕುತ್ಕೊಂಡಿದ್ದೀವಿ, ಬೇರೆಯವ್ರಿಗೆಲ್ಲ ಕಾಯ್ಲಿ ಅಂತ. ಸೊ ಹಾಗೆ ಕಾಯ್ತಾ ಇದ್ವಿ, ಬೇರೆಯವರೆಲ್ಲ ಬರ್ಬೇಕು ನಮ್ಮ ಜೊತೆ. ಇನ್ನು ಎಷ್ಟೊಂದು ಜನ ಬಂದಿದ್ರು. ಸೊ ತ್ರಿವೇಣಿ ಸಂಗಮಲ್ಲಿ ಸ್ನಾನ ಆಯಿತು, ತುಂಬ ಚೆನ್ನಾಗಿತ್ತು. ತ್ರಿವೇಣಿ ಸಂಗಮಲ್ಲಿ ಸ್ನಾನ ಮಾಡಾದ್ಮೇಲೆ ಸೊ ವಿ ವೆಂಟ್ ಟು ಚೆಕ್ ಔಟ್ ದ ಟೈಮಿಂಗ್ಸ್ ಆಫ್ ಪ್ರಸಾದಂ. ಸೊ ಬ್ರೇಕ್ಫಾಸ್ಟ್ 12 o'clock ಆಗುತ್ತೆ ಅಂದರು.
ತಿಂಡಿನ ಅಲ್ಲೇ ಇದ್ದ ಲೋಕಲ್ ರೆಸ್ಟೋರೆಂಟಲ್ಲಿ ತಿನ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ, ಬಟ್ ಐ ಕುಡಂಟ್ ರೆಕಾರ್ಡ್ ದಟ್, ಸಾರಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಏನಿದ್ದಿದ್ದಂದರೆ ಲೇಟೆ ಹುವೆ ಹನುಮಾನ್ಜಿ ಟೆಂಪಲ್ ಅಂತ ಇದೆ, ಸೊ ಅಲ್ಲಿಗೆ ಹೋಗಬೇಕು ಅಂತ. ಬಟ್ ಅಲ್ಲಿ ತುಂಬ ಬ್ಲಾಕ್ ಆಗಿದೆಯಂತೆ, ರೋಡ್ಸ್ ಎಲ್ಲ ತುಂಬ ಟ್ರಾಫಿಕ್ ಜಾಮ್ ಇದೆಯಂತೆ. ಅದಕ್ಕೆ ನಾವು ಡೈರೆಕ್ಟ್ ವಾರಣಾಸಿಗೆ ಹೋಗೋಣ, ಅಲ್ಲೆಲ್ಲ ರೂಮ್ಸ್ ಎಲ್ಲ ಬುಕ್ ಆಗಿದೆ ಅಂದ್ಬಿಟ್ಟು ಹೊರಟ್ವಿ. ಬಟ್ ಆನ್ ದ ವೇ ಟ್ರಾಫಿಕ್ ಜಾಮ್ ಆಗಿದೆ. ಪೊಲೀಸವ್ರು ಎಲ್ಲೋಗೋಕ್ಕೂ ಬಿಡ್ತಾ ಇಲ್ಲ. ಎಲ್ಲ ಡ್ರೈವರ್ಸ್ ಹೋಗಿ ಪೊಲೀಸ್ ಹತ್ರ ಏನೋ ಮಾತಾಡ್ತಾ ಇದ್ದಾರೆ. ಸೊ ಅಪ್ಪ ಮತ್ತು ಅಣ್ಣನೂ ಹೋಗಿದ್ದಾರೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ಬಿಡ್ತಾರೆ, ಎಷ್ಟೊತ್ತು ಕಾಯ್ಬೇಕಿನ್ನ ಅಂತ. ಸೊ ವೆಲ್ಕಮ್ ಟು ವಾರಣಾಸಿ. ಫೈನಲಿ ವಾರಣಾಸಿಗೆ ಬಂದ್ವಿ. ಆ್ಯಕ್ಚುಲಿ 3 hours ಬರೋ ಕಡೆ 6 hours ಬಂದಿದ್ವಿ. ಅಷ್ಟೊಂದು ಟ್ರಾಫಿಕ್ ಜಾಮ್ ಇತ್ತು, ತುಂಬ ಟ್ರಾಫಿಕ್ ಜಾಮ್ ಇತ್ತು. ಲೈಕ್ ನಾವು ಬಿಟ್ಟಿದ್ದು 11 o'clockಗೆ, ಇವಾಗ ಸದ್ಯಕ್ಕೆ 5 o'clock ಟೈಮು. ಸೊ ನಾವು ಉಳ್ಕೊಂಡಿರೋ ಹೋಟೆಲ್ ಹೆಸರು ಹೋಟೆಲ್ ಶಿವಾಯ್ ಗ್ರ್ಯಾಂಡ್ ಅಂತ. ರೂಮ್ಸ್ ಎಲ್ಲ ಸಕ್ಕತ್ತಾಗಿದೆ. ಸೊ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವಾರಣಾಸಿ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದೇ ಲಾಲಿಘಾಟು. ಸೊ ಏನೋ ನಮ್ಮಣ್ಣ ಹೇಳ್ದ ನೀರು ಪಕ್ಕದಲ್ಲಿ ನಡೀತೀರ ಅಂತ, ಹಂಗೆ ಹುಡ್ಕೊಂಡು ಎಲ್ಲೋ ಬಂದ್ವಿ ಏನಿರುತ್ತೆ ಅಂತ. ಸೊ ಈ ಬ್ಯೂಟಿಫುಲ್ ವ್ಯೂ ನೋಡೋಕ್ಕೇ ಬಂದಿದ್ದು. ಸೊ ನೀರು ಪಕ್ಕದಲ್ಲಿ ನಾವು ಹಿಂಗೆ ನಡ್ಕೊಂಡು ಹೋಗ್ಬೋದು. ಹಿಂಗೆ ಎಲ್ಲ ಘಾಟು ಕಾಣಿಸುತ್ತೆ. ಸೊ ಎಲ್ಲ ಘಾಟಲ್ಲಿ ಇದೊಂದು ಘಾಟು ಲಾಲಿಘಾಟ್ ಅಂತ. ದಿಸ್ ಈಸ್ ಒನ್ ಆಫ್ ದ ಫೇಮಸ್ ಚಾಟ್ಸ್ ಶಾಪ್. ಇದೇ ಕಾಶಿ ಚಾಟ್ ಬಂದಾರ್ ಅಂತ. ಸೊ ಇಲ್ಲಿ ಚಾಟ್ಸ್ ಅಂತೂ ನೀವು ಟ್ರೈ ಮಾಡಲೇಬೇಕು. ಇದೇ ನೋಡಿ ಕಾಶಿ ವಿಶ್ವನಾಥ ಟೆಂಪಲ್ದು ಹೆಬ್ಬಾಗಿಲು. ಬಟ್ ಈ ಡೋರಿಂದ ಡೈರೆಕ್ಟ್ ಎಂಟ್ರಿ ಇರಲ್ಲ. ವಾರಣಾಸಿ ಸುತ್ತ ಹೊಡೆದು ಫೇಮಸ್ ಚಾಟ್ಸ್ ತಿಂದು ನಾವು ವಿಸಿಟ್ ಮಾಡಿದ್ದೆ ಕಾಲಭೈರವೇಶ್ವರ ಟೆಂಪಲ್. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಸೊ ಸಾರಿ. 27th ಬೆಳಗ್ಗೆ ಬೇಗ ಎದ್ದು ಕಾಶಿ ವಿಶ್ವನಾಥನ ದರ್ಶನ ಪಡೆಯೋಕ್ಕೆ ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ರಶ್ ಇತ್ತು, ತುಂಬ ಅಂದರೆ ತುಂಬ ಕ್ರೌಡೆಡ್ ಇತ್ತು. ಸೊ ಅಲ್ಲೇ ಇದ್ದಂತಹ ಆದಿ ಕಾಶಿ ವಿಶ್ವನಾಥ ಟೆಂಪಲ್ ವಿಸಿಟ್ ಮಾಡಿ ಅಲ್ಲಿ ದರ್ಶನ ಮಾಡಿದ್ವಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಾರಣಾಸಿಲಿ ಬನಾರಸ್ ಸ್ಯಾರೀಸ್ ತುಂಬ ಫೇಮಸ್. ಸೊ ಅಲ್ಲಿದ್ದಂತಹ ಒಂದು ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡಿದ್ವಿ. ಇಲ್ಲಿ ಕಲೆಕ್ಷನ್ಸ್ ಮಾತ್ರ ಸಕ್ಕದಾಗಿತ್ತು. ಈ ಶಾಪ್ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಅವರ ದೊಡ್ಡಪ್ಪಂದು. ಇವರೇ ಮ್ಯಾನುಫ್ಯಾಕ್ಚರರ್ಸು. ಇವ್ರದ್ದೊಂದು ಫ್ಯಾಕ್ಟ್ರಿ ಇದೆ, ನಮ್ಮನ್ನು ಕರ್ಕೊಂಡೋಗಿ ತೋರಿಸಿದ್ರು. ಆ ಫ್ಯಾಕ್ಟ್ರಿ ನೋಡೋಕ್ಕೆ ತುಂಬ ಖುಷಿ ಆಯಿತು.
ಸೊ ಇದು ಒಂದು ಸೀರೆ ಮಾಡೋಕ್ಕೆ 30 ದಿನ ಬೇಕಾಗುತ್ತೆ. ಲೆಕ್ಕ ಹಾಕಿ, ಒಂದು ಸೀರೆ ಮಾಡೋಕ್ಕೆ 30 ದಿನ ಬೇಕಾಗುತ್ತೆ. ನೋಡಿ, ಇಲ್ಲಿ ಸಿಗೋ ಚಾಯ್ ಮಾತ್ರ ಬೇರೆ ಯಾವ ಕಡೆನೂ ಸಿಗಲ್ಲ. ಸೊ ರೈಟ್ ನಾವು ವಿ ಆರ್ ಅಟ್ ರವಿದಾಸ್ ಘಾಟ್. ಸೊ ಇಲ್ಲೇ ಕ್ರೂಸ್ ಸ್ಟಾರ್ಟ್ ಆಗೋದು. ಸೊ ನಾವು ಕ್ರೂಸ್ ಬುಕ್ ಮಾಡಿದ್ದೀವಿ. ಸೊ ಇದೇನು ಮಾಡುತ್ತೆ ಅಂದರೆ ಎಲ್ಲ ಘಾಟ್ನೂ ತೋರಿಸ್ತಾರೆ ಇವರು, ಹಾಗೆ ಗಂಗಾ ಆರತಿ ಕೂಡ ತೋರಿಸ್ತಾರೆ. ಸೊ ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಕ್ರೂಸು. ಏನೇ ಹೇಳಿ, ಚಾಯ್ ಮಾತ್ರ ಬೊಂಬಾಟು. ಕ್ರೂಸ್ ಬೋಟ್ ಮಾಡಿದ್ವಿ. ಬೋಟ್ ಮಾಡಿದ ತಕ್ಷಣ ನಮ್ಗೊಂದು ಜ್ಯೂಸು ಮತ್ತೆ ವಾಟರ್ ಬಾಟಲ್ ಕೊಟ್ಟರು. ಸೊ 5 o'clock ಮೂವ್ ಆಗ್ತಾರೆ. ನಾವು ನಮ್ಮ ಹೋಟ್ಲಿಗೆ ಬಂದು ಡಿನ್ನರ್ ಮಾಡ್ತಾ ಇದ್ದೀವಿ. ಫೈನಲಿ 28th ಬೆಳಗ್ಗೆ ಎದ್ದು 2 o'clockಗೆ ದರ್ಶನ ಮಾಡೋಕ್ಕೆ ಹೋದ್ವಿ. 4:30ಗೆಲ್ಲ ನಮಗೆ ದರ್ಶನ ಆಗೋಯ್ತು. ಅಲ್ಲಿ ಕ್ಯಾಮ್ರಾಸು ಫೋನ್ಸ್ ಎಲ್ಲ ಅಲೌಡ್ ಇರಲಿಲ್ಲ. ಎಮರ್ಜೆನ್ಸಿಗೆ ಅಂತ ಒಂದು ಫೋನ್ ಎತ್ಕೊಂಡು ಹೋಗಿದ್ವಿ. ಸೊ ಆ ಟೈಮಲ್ಲಿ ಒಂದು ಫೋಟೋ ಹೊಡ್ಕೊಂಡ್ವಿ ಅಷ್ಟೇ. ಇನ್ನೊಂದೇನೆಂದರೆ, ನಾವು ಕ್ಯಾರಿ ಮಾಡೋ ಎಲ್ಲ ಥಿಂಗ್ಸ್ನು ಲಾಕರಲ್ಲಿ ಇಡಬೇಕು. ಅಲ್ಲಿ ದೇವಸ್ಥಾನದಲ್ಲಿ ಮಾತ್ರ ಲಾಕರ್ ಫೆಸಿಲಿಟೀಸ್ ಇರಲ್ಲ, ಬಟ್ ಸುತ್ತಮುತ್ತ ಅಂಗಡೀಲಿ ಲಾಕರ್ ಫೆಸಿಲಿಟೀಸ್ ಇರುತ್ತೆ. ಕ್ವೈಟ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಗಂಗಾ ಆರತಿ ನೋಡೋಕ್ಕೆ ನಾವು 5:45ಗೆ ಅಸ್ಸಿ ಘಾಟ್ಗೆ ಹೋದ್ವಿ. ಹರಿಶ್ಚಂದ್ರ ಘಾಟು ಗಂಗಾಜಲ ತಗೊಳಕ್ ಬಂದಿದ್ವಿ. ಅಯೋಧ್ಯಕ್ಕೆ ಹೋಗೋ ದಾರಿನೂ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಗಾಡಿ ಮೂನೇ ಆಗ್ತಾ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಅಯೋಧ್ಯಕ್ಕಿನ್ನ 70 ಕಿಲೋಮೀಟರ್ ಇತ್ತು, ಬಟ್ ಅಲ್ಲಿಂದಾನೇ ಟ್ರಾಫಿಕ್ ಆಗ್ಬಿಟ್ಟಿತ್ತು. ಮೂನೇ ಆಗ್ತಾ ಇರಲಿಲ್ಲ ಗಾಡಿಗಳಂತೂ.
ಫುಲ್ಲು ಟ್ರಾಫಿಕ್ ಜಾಮು. ಇವಾಗ ಫುಲ್ ಡೌಟಲ್ಲಿದ್ದೀವಿ ನಾವು, ಅಯೋಧ್ಯಕ್ಕೆ ಹೋಗ್ಬೇಕಾ ಬೇಡವಾ ಅಂತ. ಅದೇ ಗೊತ್ತಾಗ್ತಾ ಇಲ್ಲ. ಯಾರನ್ನೇ ಕೇಳಿದ್ರು ತುಂಬ ಹೊತ್ತಾಗ್ತಾ ಇದೆ, ದರ್ಶನ ಜಾಮ್ ಆಗಿಬಿಟ್ಟಿದೆ, ಬೇಡ ಬಿಡಿ ಅಂತ ಇದ್ದಾರೆ. ಸೊ ನೋಡಬೇಕು. ನಾವು ಡಿಸೈಡ್ ಮಾಡಿದ್ದೇನೆಂದರೆ ಬ್ಯಾಂಗ್ಳೂರಿಗೆ ಹೊರಟುಬಿಡೋಣ ಅಂತ. ಸೊ ಬ್ಯಾಂಗ್ಳೂರಿಗೆ ಹೋಗ್ಬೇಕಂದ್ರೆ ಪ್ರಯಾಗ್ರಾಜ್ ರೋಡ್ ಮೇಲೆ ಹೋಗಬೇಕಾಗಿತ್ತು. ಪ್ರಯಾಗ್ರಾಜ್ ರೋಡ್ಗಳೆಲ್ಲ ಪೊಲೀಸ್ ಅವರೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು. ಅದಕ್ಕೆ ನಾವು ಮತ್ತೆ ವಾರಣಾಸಿ ರೂಟ್ ತೊಗೊಂಡು ಮಿರ್ಜಾಪುರ್ ಮೇಲೆ ಹೋದ್ವಿ. ಅಲ್ಲೇ 6 to 7 hours ಟೈಮ್ ವೇಸ್ಟ್ ಆಗೋಯ್ತು. ನಾವು ಫೈನಲಿ ಬ್ಯಾಂಗ್ಳೂರಿಗೆ 30th ಮಾರ್ನಿಂಗ್ 10:30 ಅಷ್ಟೊತ್ತಿಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್.